Hi friends, hello, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಟು ನಮ್ಮ KPSC. ಐ ಆಮ್ ದೀಪಕ್ ಹಿಯರ್. ಈಗ ನಾವು ಈಗಾಗಲೇ ಪ್ರಾಮಿಸ್ ಮಾಡ್ದಂಗೆ ನಾವು ಡೈಲಿ ವಿಡಿಯೋ ಸೀರೀಸ್ ಸ್ಟಾರ್ಟ್ ಮಾಡ್ತಿದ್ದೀವಿ. ವಿ ಆರ್ ಆನ್ ಟು ಡೇ ನಂಬರ್ 9 and I really appreciate and congratulate all of you who are being participant for this particular series. And also ನಾನು ಹಲವಾರು ನಿಮ್ಮ essays ಗಳನ್ನು ನೋಡ್ತಾ ಇದ್ದೀನಿ. ತುಂಬಾ ಚೆನ್ನಾಗಿ ಇನ್ಪುಟ್ಸ್ ಬರೀತಾ ಇದ್ದೀರಿ and the way you are engaging that clearly shows you are loving our videos. So with that, we'll continue with the topic. The topic for today discussion was related to the performance of 5 guarantee scheme. Remember friends, ಈ ಟಾಪಿಕ್ ನಲ್ಲಿ ನಿಮಗೆ ಹಲವಾರು ರೀತಿಯಲ್ಲಿ ಕ್ವಶನ್ ಕೊಡ್ಬೋದು. ಅದು ಪರ್ಫಾರ್ಮೆನ್ಸ್ ಆಫ್ 5 ಗ್ಯಾರಂಟಿ ಸ್ಕೀಮ್ ಯಾವ ತರ ಇದೆ ಅದನ್ನ ವಿಶ್ಲೇಷಣಾತ್ಮಕವಾಗಿ ಚರ್ಚಿಸಿ ಅಂತ ಹೇಳ್ಬೋದು. Otherwise, he can directly ask what are the problems with 5G schemes, how we can overcome the 5G schemes. ಅಂದ್ರೆ ಕ್ವಶನ್ ಬೇಸ್ಡ್ ಮೇಲೂ ಕೊಡಬಹುದು. ಅಥವಾ he can give some the philosophical ideas. ಮಾಡು ಇಲ್ಲವೇ ಮಡಿ, ಈ ನಿಟ್ಟಿನಲ್ಲಿ ನಮ್ಮ ಕರ್ನಾಟಕ ಸರ್ಕಾರ ಒಂದು ದಿಟ್ಟ ನಿರ್ಧಾರವನ್ನ ತಗೊಂಡಿದೆ ಇನ್ ದ ಫಾರ್ಮ್ ಆಫ್ ದ 5G schemes. ಈ ತರಾನು ಕೇಳಬಹುದು. ಸೊ ಇಟ್ ಡಿಪೆಂಡ್ಸ್ ಆನ್ ದ ವೇ ದೇ ಆಸ್ಕ್ ದ ಟಾಪಿಕ್, ವಿ ಶುಡ್ ರೈಟ್ ದಟ್ ಈಸ್ ದ ಸ್ಟ್ರಕ್ಚರ್ ಆಫ್ ದ ಎಸೆ, ದ ಕಂಟೆಂಟ್ ಅನ್ನ ಅದೇ ತರ ಕೊಡ್ಬೇಕು. ಸೊ ಇದು ನಾನು ಡಿಸ್ಕಷನ್ ಮಾಡೋಕ್ಕಿಂತ ಮುಂಚೆ ಐ ಜಸ್ಟ್ ವಾಂಟ್ ಟು ಗಿವ್ ಯು ಅ ಬ್ರಾಡ್ ಓವರ್ವ್ಯೂ ವಾಟ್ ಎಕ್ಸಾಕ್ಟ್ಲಿ ಈಸ್ ಅ 5G ಸ್ಕೀಮ್. ಐ ಹೋಪ್ ಯು ಆಲ್ ಆರ್ ಅವೇರ್ ಆಫ್ ದೀಸ್ ಫ್ಯಾಕ್ಟ್ಸ್. ಓಕೆ, ಒಂದ್ ಸ್ವಲ್ಪ ವಿಡಿಯೋ ಪಾಸ್ ಮಾಡ್ಬಿಟ್ಟು ಈ ಫ್ಯಾಕ್ಟ್ಸ್ ಗಳನ್ನ ನೋಡಿ. ಐ ಹೋಪ್ ಯು ಆರ್ ಹ್ಯಾವಿಂಗ್ ಎನ್ ಐಡಿಯಾ. ವಿತ್ ದಟ್ ಲಾಜಿಕ್ ಐ ಆಮ್ ಕಂಟಿನ್ಯೂಯಿಂಗ್. ಶಕ್ತಿ, ಅನ್ನಭಾಗ್ಯ, ಗೃಹ ಜ್ಯೋತಿ, ಗೃಹಲಕ್ಷ್ಮಿ ಹಾಗೂ ಯುವ ನಿಧಿ, ಹಲವಾರು ರೀತಿಯಲ್ಲಿ ನಾವು ಸಪೋರ್ಟ್ ಗಳನ್ನ ಕೊಡ್ತಾ ಇದ್ದೀವಿ ಈ ಸ್ಕೀಮ್ಸ್ ಅಲ್ಲಿ. ರಿಮೆಂಬರ್ ಫ್ರೆಂಡ್ಸ್, ಯಾವಾಗ್ಲೂ ನೆನಪಿಡಿ, ಈ ಎಸ್ಸೆ ಡಿಸ್ಕಸ್ ಮಾಡುವಾಗ ಈ 5G ಸ್ಕೀಮ್ ಅನ್ನ ಡೈರೆಕ್ಟ್ ಆಗಿ ಹೇಳೋಕಿನ ಮುಂಚೆ ಯು ಶುಡ್ ನೋ ವಾಟ್ ಎಕ್ಸಾಕ್ಟ್ಲಿ ದ ಸ್ಕೀಮ್ ಇಸ್. ಸ್ಕೀಮ್ ಅಂದ್ರೆ ಏನು, ದಟ್ ಈಸ್ ಪಾಲಿಸಿ ಅಂದ್ರೆ ಏನು, ಇದು ಯಾರು ಮಾಡೋದು, ಗವರ್ನಮೆಂಟ್ ಅವ್ರು ಮಾಡೋದು. ಈ ಗವರ್ನಮೆಂಟ್ ಅಂದ್ರೆ ಸ್ಟೇಟ್ ಗವರ್ನಮೆಂಟ್ ಬರ್ತದೆ, ಸೆಂಟ್ರಲ್ ಗವರ್ನಮೆಂಟ್ ಬರ್ತದೆ. ಅಂಡ್ ರಿಮೆಂಬರ್ ಫ್ರೆಂಡ್ಸ್, ಇವರು ಹೆಂಗ್ ಬೇಕಂಗ್ ಯಾವಾಗ್ಲೂ ಪಾಲಿಸಿ ಮಾಡೋದಿಲ್ಲ. ದೇರ್ ಆರ್ ಸಮ್ ಸೆಟ್ ಗೈಡ್ಲೈನ್ಸ್ ಇರ್ತವೆ. ಈ ಗೈಡ್ಲೈನ್ಸ್ ಯಾರು ಕೊಡೋದು? ದೇರ್ ಆರ್ ಗೈಡ್ಲೈನ್ಸ್ ಗಿವನ್ ಇನ್ ದ ಫಾರ್ಮ್ ಆಫ್ ದ ಕಾನ್ಸ್ಟಿಟ್ಯೂಷನಲ್ ಗೈಡ್ಲೈನ್ಸ್. ಯು ವುಡ್ ಹ್ಯಾವ್ ನೋನ್ ಸಮಥಿಂಗ್ ಕಾಲ್ಡ್ ಆಸ್ DPSP ಇದೆ, ಅದರಲ್ಲಿ ಮೆನ್ಷನ್ ಆಗಿದೆ. ಹಾಗೂ ಹಲವಾರು ರೀತಿಯಲ್ಲಿ ನಾವು ಏನ್ ಮಾಡ್ಬೇಕು, ಫಂಡಮೆಂಟಲ್ ರೈಟ್ಸ್ ಗಳನ್ನ ಕೂಡ ಎನ್ಫೋರ್ಸ್ ಮಾಡಬೇಕು. ಈ ರೈಟ್ಸ್ ಗಳನ್ನ, ದಟ್ ಈಸ್ ಫಂಡಮೆಂಟಲ್ ರೈಟ್ಸ್ ಆಸ್ ವೆಲ್ ಆಸ್ ದ ಗೈಡ್ಲೈನ್ಸ್ DPSP, ಇವುಗಳನ್ನ ನಿಜವಾಗ್ಲೂ ಕಾರ್ಯರೂಪದಲ್ಲಿ ಯಾವ ತರ ತಗೊಂಡ್ಬರ್ತಾರೆ, ಇನ್ ದ ಫಾರ್ಮ್ ಆಫ್ ಪಾಲಿಸೀಸ್. Remember, you should know all these things. Then remember, in India, the government is always focusing on the policies which is having 3 main objectives. One is socio-economic and political justice ಕೊಡೋದಕ್ಕೆ ನಾವು ಮಾಡ್ತಾ ಇದೀವಿ. ಯಾವಾಗ್ಲೂ ಈ ನಿಟ್ಟಿನಲ್ಲೇ ನಾವು ಏನ್ ಮಾಡ್ಬೇಕು, ಪಾಲಿಸಿಗಳನ್ನ ಮಾಡ್ತಾ ಇದೀವಿ. ಸೊ ಇದರ ಪೂರಕವಾಗಿ ಏನ್ ಮಾಡಿದ್ವಿ ನಾವು, ಗವರ್ನಮೆಂಟ್ ಅವರು ಎಲೆಕ್ಷನ್ ಫೈಟ್ ಮಾಡುವಾಗ ನಾವು ಘೋಷಣೆ ಮಾಡಿದ್ರು ಇನ್ ದೇಯರ್ ಮ್ಯಾನಿಫೆಸ್ಟೋದಲ್ಲಿ ಕ್ಲಿಯರ್ ಆಗಿ ಹೇಳಿದ್ರು, ನಾವು 5 ಗ್ಯಾರಂಟಿ ಸ್ಕೀಮ್ ಗಳನ್ನ, ಹಲವಾರು ಗ್ಯಾರಂಟಿಗಳನ್ನ ಕೊಡ್ತೀವಿ ಅಂದಿದ್ರು. ಅದನ್ನ ನಿಜವಾಗ್ಲೂ ಕಾರ್ಯರೂಪಕ್ಕೆ ತಗೊಂಡ್ಬರೋದ್ರ ಸಲುವಾಗಿ ದೇ ಹ್ಯಾವ್ ಕಮ್ ಅಪ್ ವಿತ್ ದೀಸ್ 5G ಸ್ಕೀಮ್ಸ್. ದಿಸ್ ಈಸ್ ಅ ಬ್ಯಾಕ್ ಗ್ರೌಂಡ್. ಅಂಡ್ ಎಸ್ಸೆದಲ್ಲೂ ಇದೇ ತರ ಯೋಚನೆ ಮಾಡಿ. ಇದಾದ್ಮೇಲೆ ನೆನ್ಪಿಡಿ, ಈ ಗ್ಯಾರಂಟಿ ಅಂತ ಅಂದ್ರೆ ಇದನ್ನ ಹೆಂಗ್ ಬೇಕಾದ್ರೂ ಕೊಡ್ಬೋದಾ? ಇಲ್ಲ. ಸೊ ದೇರ್ ಆರ್ ಸಮ್ ಮಾನದಂಡ ಇರ್ತವೆ. ದಟ್ ಮೀನ್ಸ್ ನೀವು ರಿಚ್ ಇದ್ರೆ ಇದನ್ನ ಫೆಸಿಲಿಟಿ ಕೊಡೋದಿಲ್ಲ. ನೀವೇನಾದ್ರೂ ವುಮೆನ್ ಇದ್ದು ನೀವು ಎಲ್ಲಾ ಬಸ್ಗೆ ಕೊಡ್ತಾರಂದ್ರೆ ಎಲ್ಲಾ ಬಸ್ಗೂ ಕೊಡೋದಿಲ್ಲ. ದೇ ಹ್ಯಾವ್ ಗಿವನ್ ದಿಸ್ ಪರ್ಟಿಕ್ಯುಲರ್ ಸ್ಕೀಮ್ಸ್ ಓನ್ಲಿ ಫಾರ್ ನಾನ್ AC, ನಾನ್ ಲಕ್ಸುರಿಯಸ್ ಬಸ್ಸಸ್. ಅಂದ್ರೆ ನಾವು ಫ್ರೀ ಕೊಡ್ತಾ ಇದೀವಿ, ಇದರ ಅರ್ಥ ಎಲ್ಲಾರ್ಗೂ ಎಲ್ಲಾ ಕಡೆ ಅಂತಲ್ಲ. ದೇರ್ ಆರ್ ಸಮ್ ಕ್ರೈಟೀರಿಯಾಸ್, ಮಾನದಂಡ ಇದಾವೆ, ಅದ್ರ ಬೇಸಿಸ್ ಮೇಲೆ ನಾವು ಕೊಡ್ತಾ ಇದೀವಿ. ಇದನ್ನ ನೆನ್ಪಿಡ್ಬೇಕು. ದ 5 ಆದ್ಮೇಲೆ ಯಾವಾಗ್ಲೂ ನೆನ್ಪಿಡಿ, 5 ಗ್ಯಾರಂಟಿ ಸ್ಕೀಮ್ ಆಗ್ಲಿ, ಯಾವುದೇ ಒಂದು ಪಾಲಿಸಿ ಆಗ್ಲಿ, ಈ ಪಾಲಿಸಿಗಳನ್ನ ಎರಡು ಐಡಿಯಾಸ್ ಗಳನ್ನ ಯೋಚನೆ ಮಾಡಿ ಗವರ್ಮೆಂಟ್ ತಗೊಂಡ್ಬರ್ಬೇಕು. ನಂಬರ್ 1, ನಮ್ಮ ಪರ್ಫಾರ್ಮೆನ್ಸ್, ದ ಫೈನಾನ್ಷಿಯಲ್ ಪರ್ಫಾರ್ಮೆನ್ಸ್ ಅಂತ ಹೇಳ್ತೀವಿ. ವಿತ್ತೀಯ ಕೊರತೆ ಆಗ್ಬಾರ್ದು, ದಟ್ ಈಸ್ ದ ಫಿಸ್ಕಲ್ ಡೆಫಿಸಿಟ್ಸ್ ಗಳು ಆಗ್ಬಾರ್ದು. ಅಂಡ್ ಇನ್ನೊಂದೇನಂದ್ರೆ, ನಮ್ಮ ಪರ್ಫಾರ್ಮೆನ್ಸ್ ನಾವು ರೆಗ್ಯುಲರ್ ಆಗಿ ಅಪ್ಗ್ರೇಡ್ ಮಾಡ್ಬೇಕು, ರಿವಿಸಿಟ್ ಮಾಡ್ಬೇಕು. ಅಂಡ್ ಯಾವುದೇ ಒಂದು ಸ್ಕೀಮ್ ತಗೊಂಡ್ಬರ್ತೀರಿ ಅಂದ್ರೆ ಅದಕ್ಕೆ ಏನಿರ್ಬೇಕು, ಸನ್ಸೆಟ್ ಕ್ಲಾಸ್ ಅಂತ ಹೇಳ್ತೀವಿ, ಒಂದು ಡೆಡ್ ಲೈನ್ ಅಂತ ಹೇಳ್ತೀವಿ, ಅದೆಲ್ಲ ಇರ್ಬೇಕು. ಅದೆಲ್ಲ ಇದ್ದು ನಾವು ಚೆನ್ನಾಗಿ ಪಾಲಿಸಿಯನ್ನ ಇಂಪ್ಲಿಮೆಂಟ್ ಮಾಡಿದ್ರೆ ಅದು 5G ಗ್ಯಾರಂಟಿ ಸ್ಕೀಮ್ಗಳು ನಿಜವಾಗ್ಲೂ ಒಳ್ಳೇದಾಗ್ತದೆ. ಈ ನಿಟ್ಟಿನಲ್ಲಿ ನಾವು ಅನಾಲಿಸಿಸ್ ಮಾಡೋಣ ಈ ಪರ್ಟಿಕ್ಯುಲರ್ ಪಾಲಿಸಿಯನ್ನ ಯೂಸಿಂಗ್ ದಿಸ್ ಪರ್ಟಿಕ್ಯುಲರ್ ಟಾಪಿಕ್. ಐ ಹೋಪ್ ಯು ಗಾಟ್ ಅ ಬಿಗ್ ಪಿಕ್ಚರ್ ಫಾರ್ ದಿಸ್ ಟಾಪಿಕ್. ಅಂಡ್ ಆಸ್ ಐ ಸೆಡ್, ದ ಟಾಪಿಕ್ ವಾಸ್ ರಿಲೇಟೆಡ್ ಟು ಅನಲೈಸ್ ಪರ್ಫಾರ್ಮೆನ್ಸ್ ಆಫ್ 5 ಗ್ಯಾರಂಟಿ ಸ್ಕೀಮ್. ರಿಮೆಂಬರ್ ಫ್ರೆಂಡ್ಸ್, ಐ ವಿಲ್ ಟೆಲ್ ಯು ಅ ಬ್ರೀಫ್ ಸ್ಟ್ರಕ್ಚರ್. ಇಂಟ್ರಡಕ್ಷನ್ ಬರಿತೀವಿ, ಅರೌಂಡ್ 2 ಪೇಜು, 1500 ವರ್ಡ್ ಲಿಮಿಟ್ ಅನ್ಕೊಂಡು. ಇದಾದ್ಮೇಲೆ ನಾನು ಮುಖ್ಯ ಭಾಗಕ್ಕೆ ಬಂದಾಗ
ಡೈರೆಕ್ಟ್ಲಿ 5G ಸ್ಕೀಮ್ ಅಂತ ಬರೆಯೋಕಿನ ಮುಂಚೆ ಐ ಶುಡ್ ಗಿವ್ ಸಮ್ ಬ್ಯಾಕ್ ಗ್ರೌಂಡ್. ನಾನು ಈಗ ಬ್ಯಾಕ್ ಗ್ರೌಂಡ್ ಏನಂತ ಹೇಳಿದೆ ಆ ನಿಟ್ಟಿನಲ್ಲಿ ನೀವು ಬರೀಬೇಕು. ಇದನ್ನ ಅರೌಂಡ್ 1 ಆರ್ ಮ್ಯಾಕ್ಸಿಮಮ್ 1.5 ಪೇಜ್ ಬರೀತೀರಿ. ಇದಾದ್ಮೇಲೆ ಯು ಡೈರೆಕ್ಟ್ಲಿ ರೈಟ್ ಅಬೌಟ್ ದ ಸ್ಕೀಮ್ಸ್. ವಾಟ್ ಆರ್ ದ ಇಂಪಾರ್ಟೆಂಟ್ ಸ್ಕೀಮ್ಸ್ ಗವರ್ನಮೆಂಟ್ ಪ್ಲಾನ್ ಮಾಡಿದ್ದಾರೆ, ಅದನ್ನ ಯಾವ ರೀತಿ ಕಾರ್ಯರೂಪಕ್ಕೆ ತಗೊಂಡ್ ಬಂದಿದ್ದಾರೆ. And remember, as the topic is on neutral tone, you should write what positives first. First, all write good things with respect to 5G schemes. What exactly they have done, how it is performing. Adadmele you give a critical analysis, andre counter arguments athwa shortcomings ee tara baribeku. Adadmele way forward, then conclusion. I hope you got a big picture for this particular topic. And with this idea, we will go to the introduction part. Remember, there are many ways to write an introduction. ರೈಟ್, ಇಲ್ಲಿ ನಾನು ಒಂದು ವಿಧಾನ ಹೇಳ್ತಿದ್ದೀನಿ ನೋಡಿ. ನಾನು ಲಾಸ್ಟ್ ಎಸ್ಸೆದಲ್ಲಿ ಸ್ಟೋರಿ ಮುಖಾಂತರ ಸ್ಟಾರ್ಟ್ ಮಾಡಿದೆ. ಇವನ್ ಯು ಕ್ಯಾನ್ ಸ್ಟಾರ್ಟ್ ವಿತ್ ದಟ್, ಬಟ್ ಇನ್ ದಿಸ್ ಎಸ್ಸೆ ಐ ಆಮ್ ಸ್ಟಾರ್ಟಿಂಗ್ ವಿತ್ ಸಮ್ ಡೇಟಾ ಬ್ಯಾಕ್. ಡೇಟಾ ಅಂತ ಬಂದ್ರೆ ಇಲ್ಲಿ ನೋಡಿ, ನಮ್ಮ ಹತ್ರ ಒಂದು ಡೇಟಾ ಇದೆ. ಓವರ್ ಮೋರ್ ದನ್ 2 crore ಬೆನಿಫಿಷರೀಸ್ ಆರ್ ದೇರ್ ಅಂಡರ್ ಆಲ್ ದೀಸ್ 5G ಸ್ಕೀಮ್ಸ್. ಈ ಮುಖಾಂತರ ಸ್ಟಾರ್ಟ್ ಮಾಡೋಣ. ಇಲ್ಲಿ ಹೆಂಗ್ ಮಾಡ್ಬೇಕು ಅಂದ್ರೆ ಸ್ವಲ್ಪ ಇಂಟ್ರೆಸ್ಟಿಂಗ್ ವೇದಲ್ಲಿ ಬರೀಬೇಕು. ಯಾವ ತರ ಬರೀಬಹುದು? ಇಟ್ ಈಸ್ ಇಟ್ ಈಸ್ showcased by the government that the 5 guarantee schemes are performing well. In this direction, ಹಲವಾರು ರೀತಿಯಲ್ಲಿ ಹಲವಾರು ಜನರು ಏನ್ ಮಾಡಿದ್ದಾರೆ, ಇದನ್ನ ಬೆನಿಫಿಟ್ ಅನ್ನ ಪಡ್ಕೊಂಡಿದ್ದಾರೆ. ಇದನ್ನ ಬರೆದ್ಬಿಟ್ಟು ಅದಾದ್ಮೇಲೆ ಏನ್ ಬರೀರಿ ಅಂದ್ರೆ, ಈ ಬೆನಿಫಿಟ್ ಯಾವ ತರ ಪಡ್ಕೊಂಡಿದ್ರು, ಏನೇನ್ ಸ್ಕೀಮ್ಸ್ ಇದೆ, ಒಂದು ಬ್ರೀಫ್ ಓವರ್ವ್ಯೂ ಮಾಡ್ಬಿಟ್ಟು 1 ಅಥವಾ 2 ಪ್ಯಾರಾದಲ್ಲಿ ಬರೀರಿ. ದಟ್ ಮೀನ್ಸ್ ಹೌ ದ ಪೀಪಲ್ ಹ್ಯಾವ್ ಗಾಟ್ ಬೆನಿಫಿಟ್. ಇದಾದ್ಮೇಲೆ 3ನೇ ಪ್ಯಾರಾ ಏನ್ ಬರೀರಿ ಅಂದ್ರೆ, ಹವೆವರ್ ಒಂದಷ್ಟು ವಿಮರ್ಶಕರು ಏನ್ ಹೇಳ್ತಾ ಇದಾರೆ, ಈ ಕರ್ನಾಟಕ ಗ್ಯಾರಂಟಿ ಸ್ಕೀಮ್ಸ್ ಏನಿದೆ ಇದು ಇನ್ಕ್ಲೂಸಿವ್ ಕಡೆಗೆ ತಗೊಂಡ್ ಹೋಗ್ತಾ ಇದೆ, ಆದ್ರೆ ಈ ಎಫಿಷಿಯನ್ಸಿಯನ್ನ ಅಸೆಸ್ ಮಾಡ್ಬೇಕು, ಎಲ್ಲೆಲ್ಲಿ ಲೂಪ್ ಹೋಲ್ಸ್ ಇದಾವೆ ಇದನ್ನ ಪ್ಲಗ್ ಮಾಡ್ಬೇಕು. ದಟ್ ಮೀನ್ಸ್ ಲೂಪ್ ಹೋಲ್ಸ್ ನ ತೆಗೆದು ಹಾಕ್ಬೇಕು. ಇದಾದ್ಮೇಲೆ ತಾನೇ ನಾವು 5G ಗ್ಯಾರಂಟಿ ಸ್ಕೀಮ್ ಅನ್ನ ಒಂದು ಪರ್ಫಾರ್ಮೆನ್ಸ್ ಅಸೆಸ್ಮೆಂಟ್ ಮಾಡ್ಲಿಕ್ಕೆ ಸಾಧ್ಯ ಅಂತ ಹೇಳ್ತಾರೆ. ಸೊ ಈ ನಿಟ್ಟಿನಲ್ಲಿ ನಮಗೆ ಹುಟ್ಟುವಂತ ಪ್ರಶ್ನೆ ಏನು, 5G ಗ್ಯಾರಂಟಿ ಸ್ಕೀಮ್ಸ್ ಒಳ್ಳೇದಿದೆ, ಯಾವ ತರ ಬಂದಿದೆ ಅನ್ನೋದನ್ನ ಯೋಚನೆ ಮಾಡೋಣ. ಇದಾದ್ಮೇಲೆ ಇದ್ರ ಪರ್ಫಾರ್ಮೆನ್ಸ್ ಅಸೆಸ್ಮೆಂಟ್ ಮಾಡೋಣ ಇನ್ ದ ಸಬ್ಸಿಕ್ವೆಂಟ್ ಪಾರ್ಟ್ ಆಫ್ ದ ಎಸ್ಸೆ. ಈ ತರ ಬರೆದ್ರೆ ನಿಮ್ ಇಂಟ್ರೊಡಕ್ಷನ್ ಚೆನ್ನಾಗಿರ್ತದೆ. ಅಂಡ್ ರಿಮೆಂಬರ್, ಇನ್ ದಿಸ್ ಇಂಟ್ರೊಡಕ್ಷನ್ ಐ ಡಿಡ್ ನಾಟ್ ಗಿವ್ ವಾಟ್ ಈಸ್ ಓನ್ಲಿ 5G ಸ್ಕೀಮ್. ಐ ಆಲ್ಸೋ ಟೋಲ್ಡ್ ಪರ್ಫಾರ್ಮೆನ್ಸ್ ನ ಅಸೆಸ್ ಮಾಡೋಣ ಅಂತ ಹೇಳಿದೆ. ದಟ್ ಈಸ್ ದ ವೇ ಟು ಇಂಟ್ರೊಡ್ಯೂಸ್. ಇದಾದ್ಮೇಲೆ ಮುಖ್ಯ ಭಾಗ. ರಿಮೆಂಬರ್, ಮುಖ್ಯ ಭಾಗಕ್ಕೆ ಹೋಗುವಾಗ ಯು ಶುಡ್ ಟೆಲ್ ವಾಟ್ ಈಸ್ ದ ವಿಷನ್ ಬಿಹೈಂಡ್ ದಿಸ್ ಗ್ಯಾರಂಟಿ ಸ್ಕೀಮ್. ಅಂದ್ರೆ ಯಾವ ರೀತಿ ನಾವು ಇದನ್ನ ಪರಿಕಲ್ಪನೆಯನ್ನ ಮಾಡಿದ್ವಿ, ಅದನ್ನ ಹೆಂಗೆ ನಾವು ತಗೊಂಡ್ಬರ್ತಾ ಇದೀವಿ ಇನ್ ರಿಯಾಲಿಟಿ, ಅದನ್ನ ಬರಿಬೇಕಾಗ್ತದೆ ನಿಮ್ಮ ಇಂಟ್ರೊಡಕ್ಷನ್ ಇನಿಷಿಯಲ್ ಪಾರ್ಟ್. ಈಗಾಗಲೇ ನಾನು ಹೇಳಿದೆ, ಗವರ್ನಮೆಂಟ್ ಈಸ್ ಆಲ್ವೇಸ್ ಫೋಕಸಿಂಗ್ ಆನ್ ವೆಲ್ಫೇರ್. ವೆಲ್ಫೇರ್ ಅನ್ನೋದು ಎಲ್ಲಿಂದ ಬಂತು? DPSP ದಲ್ಲಿದೆ. ಆ ನಿಟ್ಟಿನಲ್ಲಿ ನಾವೇನ್ ಮಾಡ್ತಾ ಇದೀವಿ, ಹಲವಾರು ಯೋಜನೆಗಳನ್ನ ಜನರ ಕಲ್ಯಾಣಕ್ಕೋಸ್ಕರ ಹಾಗೂ ನಾವೇನ್ ಮಾಡ್ತಾ ಇದೀವಿ, ಜನರಿಗೆ ಸಮಾನತೆ ಅನ್ನೋದನ್ನ ಒದಗಿಸ್ಕೋಸ್ಕರ, ದಟ್ ಈಸ್ ಇಕ್ವಿಟಿ ಅಂತ ಹೇಳ್ತೇನೆ, ಇಕ್ವಿಟಿಯನ್ನ ತಗೊಂಡ್ಬರೋಕೋಸ್ಕರ ಹಾಗೂ ಮೂಲಭೂತ ಸೌಕರ್ಯಗಳು ಅಗತ್ಯಗಳನ್ನ ನಿವಾರಣೆ ಮಾಡೋಕೋಸ್ಕರ ಸ್ಕೀಮ್ಸ್ ಅನ್ನ ತಗೊಂಡ್ಬಂದ್ವಿ. ಇಲ್ಲಿ ಸೋಶಿಯೋ ಪೊಲಿಟಿಕಲ್ ಆಬ್ಜೆಕ್ಟಿವ್ ಕೂಡ ಇದೆ. ಸೋಶಿಯೋ ಅಂದ್ರೆ ಏನು? ಇನ್ಇಕ್ವಾಲಿಟಿಗಳನ್ನ ಕಡಿಮೆ ಮಾಡೋದು. ಹಾಗೆ ಪೊಲಿಟಿಕಲ್ ಅಂದ್ರೆ ಎಲ್ಲರದು ರೀಪ್ರೆಸೆಂಟೇಷನ್ ಅಥವಾ ಭಾಗವಹಿಸುವಿಕೆ ಅಂತ ಹೇಳ್ತೀವಿ, ಅದನ್ನ ಜಾಸ್ತಿ ಮಾಡೋದಿರ್ತದೆ. ಸೊ ಈ ನಿಟ್ಟಿನಲ್ಲಿ ನಾವು ಪಾಲಿಸಿಗಳನ್ನ ತಗೊಂಡ್ ಬಂದಿದ್ದೀವಿ. ಅದಾದ್ಮೇಲೆ ಮೂವ್ ಆನ್ ಟು ದ ಮೇನ್ ಡಿಮಾಂಡ್ ಆಫ್ ದ ಟಾಪಿಕ್. ಏನ್ ಕೇಳಿದೆ? 5G ಸ್ಕೀಮ್ಗಳು ಹೆಂಗ್ ಪರ್ಫಾರ್ಮೆನ್ಸ್ ಮಾಡ್ತಾ ಇದೆ. And remember friends, when you write this, do not write this. ಯಾವ ಮಿಸ್ಟೇಕ್ ಮಾಡಬಾರ್ದು ಅಂತ ಹೇಳ್ತಾ ಇದ್ದೀನಿ. ಸುಮ್ನೆ ನಾವು ಒಂದೊಂದ್ ಸರಿ ಬರ್ತೇವೆ, 1ನೇ ಸ್ಕೀಮು ಏನೇನ್ ಎಷ್ಟು ದುಡ್ಡು ಕೊಟ್ಟಿದ್ರು ಹೆಂಗ್ ಬೆನಿಫಿಟ್ ಆಯ್ತು, 2ನೇ ಸ್ಕೀಮು ಎಷ್ಟು ದುಡ್ಡು ಕೊಟ್ಟರು ಹೆಂಗ್ ಬೆನಿಫಿಟ್ ಆಯ್ತು, 3ನೇದು ಎಷ್ಟಾಯ್ತು, ಎಷ್ಟು ಬೆನಿಫಿಟ್ ಕೊಟ್ಟಿದ್ರು, ಏನು ಆಗಿದೆ, ಇಷ್ಟು ಬರೆದು ಡೈರೆಕ್ಟ್ಲಿ ವೇ ಫಾರ್ವರ್ಡ್ ಬರೆದು ಎಂಡ್ ಮಾಡ್ತೀವಿ. ದಟ್ ಈಸ್ ನಾಟ್ ದ ವೇ ಟು ರೈಟ್ ದಿಸ್ ಎಸ್ಸೆ. ವಾಟ್ ಯು ಶುಡ್ ಡೂ, ಯು ಶುಡ್ ರೈಟ್ ದ ಥೀಮ್ ವೈಸ್ ರೈಟ್ ಅಪ್. ಈಗ ಫಾರ್ ಇನ್ಸ್ಟೆನ್ಸ್ ನೀವು ಅದನ್ನ ಸಮರ್ಥನೆ ಯಾವ ರೀತಿ ಮಾಡ್ತಾರೆ ಅದ್ ಮ್ಯಾಟರ್ ಆಗ್ತದೆ. ನಾನು ಏನ್ ಹೇಳಿದೆ, ಫಸ್ಟ್ ಪಾರ್ಟ್ ಅಲ್ಲಿ ಯಾವ ರೀತಿ ಸ್ಕೀಮ್ಸ್ ನ ತಗೊಂಡ್ಬಂದ್ರು, ನಿಜವಾಗ್ಲೂ ಈ ಗ್ರೌಂಡ್ ಲೆವೆಲ್ ಅಲ್ಲಿ ಯಾವ ರೀತಿ ಸುಧಾರಣೆ ಮಾಡಿದೀವಿ ಅನ್ನೋದನ್ನ ಕ್ರಿಟಿಕಲಿ ಅಸೆಸ್ ಮಾಡ್ಬಿಟ್ಟು ಬರಿಬೇಕು. ನಂಬರ್ 1 ಐಡಿಯಾ ಹಿಯರ್ ಈಸ್ ವುಮೆನ್ ರಿಲೇಟೆಡ್ ಏನ್ ಮಾಡಿದ್ವಿ ನಾವು, ಹಲವಾರು ಸ್ಕೀಮ್ಸ್ ತಗೊಂಡ್ಬಂದ್ವಿ ಇನ್ 5G. 1 ಈಸ್ ಶಕ್ತಿ, ಅನದರ್ ಈಸ್ ಗೃಹ ಲಕ್ಷ್ಮಿ. ಇವೆರಡು ಕ್ಲಬ್ ಮಾಡಿ ವುಮೆನ್ ರಿಲೇಟೆಡ್ ಅಲ್ವಾ, ಅದನ್ನ ಬರದೆ. ಇಲ್ಲಿ ಏನ್ ಮಾಡಿದೀವಿ, ನೀವು ಯು ಕ್ಯಾನ್ ರೈಟ್ ದ ಫ್ಯಾಕ್ಟ್ಸ್, ಎಷ್ಟು ದುಡ್ಡು ಹಂಚಿಕೆ ಮಾಡಿದ್ರು ಅಂತ. ಅಂಡ್ ಆಲ್ಸೋ ಯು ಶುಡ್ ರೈಟ್ ವಾಟ್ ಎಕ್ಸಾಕ್ಟ್ಲಿ ವಿ ಆರ್ ಫೋಕಸಿಂಗ್ ಆನ್ ವುಮೆನ್ ಅಟೋನಾಮಿ. ಅವ್ರನ್ನ ಏನ್ ಮಾಡ್ತಾ ಇದ್ವಿ, ಅವ್ರನ್ನ ಎಂಪವರ್ ಮಾಡ್ತಾ ಇದ್ವಿ ಅಲ್ವಾ, ಎಂಪವರ್ ಮಾಡ್ತಾ ಇದ್ವಿ. ಅಂಡ್ ಅಲ್ಲಿ ಎಂಪವರ್ ಯಾವ ತರ, ಈಗ ನಾವ್ ಏನಾದ್ರು ದುಡ್ಡು ಕೊಟ್ವಿ ಅಂದ್ರೆ ವುಮೆನ್ಗೆ ಏನ್ ಮಾಡ್ತಾರೆ,
ಅವರಿಗೆ ಅನುಕೂಲ ತಕ್ಕಂಗೆ ಅವರು ಏನ್ ಮಾಡ್ತಾರೆ, ಅದನ್ನ ಫೈನಾನ್ಸ್ ಅನ್ನ ಯೂಸ್ ಮಾಡ್ತಾರೆ. ಒಬ್ಬೊಬ್ರು ಸೇವ್ ಮಾಡ್ಬೋದು, ಒಬ್ಬೊಬ್ರು ಹೈಜೀನ್ ಪರ್ಪಸ್ ಯೂಸ್ ಮಾಡ್ಬೋದು, ಒಬ್ಬೊಬ್ರು ಆ ದುಡ್ಡನ್ನ ಕೂಡಿಟ್ಕೊಂಡು ಇನ್ ಫ್ಯೂಚರ್ ಯೂಸ್ ಮಾಡ್ಬೋದು. ದಟ್ ಮೀನ್ಸ್ ಯು ಆರ್ ಗಿವಿಂಗ್ ಅವ್ರಿಗೆ ಆರ್ಥಿಕವಾಗಿ ಅವರೇ ಡಿಸೈಡ್ ಮಾಡುವಂತ ಒಂದು ಫೆಸಿಲಿಟಿ ಕೊಡ್ತಾ ಇದ್ದೀರಾ. ದಟ್ ಇಸ್ ಆಟೋನಾಮಿ. ಅಂಡ್ ಆಲ್ಸೋ ಯು ಆರ್ ಫೋಕಸಿಂಗ್ ಆನ್ ಸೇಫ್ಟಿ ಆಫ್ ವುಮೆನ್. That means safety in the sense the social security as well as you are giving some economic security. You take example, ನಾವೇನ್ ಮಾಡಿದ್ವಿ, ಶಕ್ತಿ ಯೋಜನೆಯಲ್ಲಿ ನಾವೇನ್ ಮಾಡಿದ್ವಿ, ಎಲ್ಲಾ ಬಸ್ಸಿಗೆಲ್ಲ ನಾನ್ AC ಬಸ್ ಅಲ್ಲಿ ಫ್ರೀ ಬಸ್ ಟ್ರಾನ್ಸ್ಪೋರ್ಟ್ ಫೆಸಿಲಿಟಿ ಕೊಟ್ವಿ. ಇದರಿಂದ ಏನಾಯ್ತು, ನಿಜವಾಗ್ಲೂ ಯಾರಿಗ ಅವಶ್ಯಕತೆ ಇದೆ ಅವ್ರು ಏನ್ ಮಾಡಿದ್ರು, ಸೋಷಿಯಲ್ ಬ್ಯಾರಿಯರ್ಸ್ ಇತ್ತು ಮೊದಲು, ಸೇಫ್ಟಿ ಇಲ್ಲ, ನಿಮ್ಗೆ ಎಲ್ಲೋ ಬಸ್ ಫೆಸಿಲಿಟಿ ಇಲ್ಲ, ಹೋಗಂಗಿಲ್ಲ ಅಂತ. ಈಗ ಏನ್ ಮಾಡ್ತಾರೆ, even it is from Bidar to Bengaluru, they can travel easily in the government buses. And also there is no need for them to pay the price. That means there are multiple benefits from a scheme. Ee tara analyze ಮಾಡಬೇಕು. Then poor families are getting the food facility, that is food security ಅನ್ನ ನಾವು ಏನ್ ಮಾಡ್ತಾ ಇದೀವಿ, ಆಹಾರ ಭದ್ರತೆಯನ್ನ ಕಲ್ಪಿಸಿ ಕೊಡ್ತಾ ಇದೀವಿ. ಇದನ್ನ ಬರೀರಿ. And here also you can write some facts. ಎಷ್ಟು ಕೊಟ್ವಿ, that is 10 kg. And how many members are in the family. Okay, you can write all those things, but you also mention ಇದರಿಂದ ಏನಾಯ್ತು, ಆಹಾರದ ಭದ್ರತೆಯನ್ನ ಕೊಡ್ತಾ ಇದೀವಿ, ಪೌಷ್ಟಿಕಾಂಶಗಳ ಕೊರತೆ ಏನಿತ್ತಲ್ಲ ಅದನ್ನ ನಾವು ನಿವಾರಣೆ ಮಾಡ್ಲಿಕ್ಕೆ ಟ್ರೈ ಮಾಡ್ತಾ ಇದೀವಿ. ಈ ತರ ಬರೀವಿ. ಅದಾದ್ಮೇಲೆ ಮಿಡಲ್ ಕ್ಲಾಸ್. The government is not just focusing on the vulnerable people, that is women, they are also focusing on middle class. You take for example the electricity. They have given 200 units, up to 200 units ಏನ್ ಮಾಡಿದ್ದಾರೆ, ಕೊಟ್ಟಿದ್ದಾರೆ. ಅಗೇನ್ ಇವರು ಹೆಂಗ್ ಬೇಕಂಗೆ ಏನ್ ಕೊಟ್ಟಿಲ್ಲ, ಏನ್ ಮಾಡಿದ್ದಾರೆ, ದೇ ಹ್ಯಾವ್ ಯೂಸ್ ಸಮ್ ಮಾನದಂಡ. ಇಲ್ಲಿ ಏನ್ ಮಾನದಂಡ, ಲಾಸ್ಟ್ 12 ತಿಂಗಳು ಈ ಪಾಲಿಸಿ ಇಂಪ್ಲಿಮೆಂಟ್ ಮಾಡುವಾಗ ಎಷ್ಟು ಆವರೇಜ್ ಬಂದಿತ್ತಲ್ಲ ಅದನ್ನ ತಗೊಂಡ್ಬಿಟ್ಟು ನಿಮಗೆ ಕೊಡ್ತಾರೆ. ಇಫ್ ಯು ಪಾಸ್ ಓವರ್ ಅಂಡ್ ಅಬೋವ್ ದಟ್ ಪರ್ಟಿಕ್ಯುಲರ್ ಆವರೇಜ್, ಯು ವಿಲ್ ಬಿ ಮೇಡ್ ಟು ಪೇ ದ ಪ್ರೈಸ್. ದಟ್ ಮೀನ್ಸ್ ನಿಮ್ಗೆ ಕಂಪ್ಲೀಟ್ 700 ಯೂನಿಟ್ ಫ್ರೀ ಇಲ್ಲ, ದೇರ್ ಈಸ್ ಸಮ್ ಥ್ರೆಶೋಲ್ಡ್ ಅಂಡ್ ದೇರ್ ಈಸ್ ಸಮ್ ಲಾಜಿಕ್. ಈ ತರ ಬರೀಬೇಕು. ಇದನ್ನ ನಾವು ಕ್ರಿಟಿಕಲ್ ಅಸೆಸ್ಮೆಂಟ್ ಅಂತ ಹೇಳ್ತೀವಿ. ಇದನ್ನ ಬರೀಬೇಕು ನೀವು. ದೆನ್ ಕಮ್ಸ್ ಯೂತ್ಗೂ ಕೂಡ ಏನ್ ಮಾಡ್ತಾ ಇದಾರೆ, ಅಲ್ಪಾವಧಿಯಲ್ಲಿ ಅವ್ರು ಏನಾದ್ರು ನಿರುದ್ಯೋಗವನ್ನ ಏನೋ ಎದುರಿಸ್ತಾ ಇದಾರೆ, ಅದಕ್ಕೆ ಮಾತ್ರ ಪರಿಹಾರ ಕೊಡ್ತಾರೆ. ಸೊ ಇದನ್ನ ಗಮನಿಸಿದ್ರೆ ಏನಾಗ್ತದೆ, ಗವರ್ನಮೆಂಟ್ ಈಸ್ ನಾಟ್ ಗಿವಿಂಗ್ ಫ್ರೀ ಫಾರ್ ಆಲ್, ದೇ ಆರ್ ಗಿವಿಂಗ್ ಓನ್ಲಿ ಫಾರ್ ದೋಸ್ ಹೂ ಆರ್ ಇನ್ ನೀಡ್. ಓಕೆ, ಇದನ್ನ ನೀವು ಬರೀಬೇಕು. ಸಿಮಿಲರ್ಲಿ ಯು ಕ್ಯಾನ್ ರೈಟ್ ದ ಅದರ್ ಐಡಿಯಾಸ್. ಅದಾದ್ಮೇಲೆ ಇಲ್ಲಿವರೆಗೂ ಏನ್ ಪ್ರೂವ್ ಮಾಡಿದೆ ನಾನು, 5G ಸ್ಕೀಮ್ಗಳು ನಿಜವಾಗ್ಲೂ ಅವಶ್ಯಕತೆ ಇದೆ, ಅದು ಒಳ್ಳೆ ದಾರಿಯಲ್ಲಿ ಹೋಗ್ತಾ ಇದೆ. ದೇರ್ ಆರ್ ಸಮ್ ಒಳ್ಳೆ ಕ್ರೈಟೀರಿಯಾಸ್, ಐಡಿಯಾಸ್ ಯೂಸ್ ಮಾಡ್ಕೊಂಡು ಮಾಡಿದ್ದಾರೆ ಗವರ್ಮೆಂಟ್ ಅವರು, ಬರೆದ್ರಿ. ದಟ್ ಮೀನ್ಸ್ ಯು ರೋಟ್ ಆಲ್ ಗುಡ್ ಥಿಂಗ್ಸ್. ಓಕೆ, ನೌ ವಿ ವಿಲ್ ಡೂ ವಾಟ್, ವಿ ವಿಲ್ ಮೇಕ್ ಅ ಕ್ರಿಟಿಕಲ್ ಅನಾಲಿಸಿಸ್. ಇದನ್ನ ಒಂಥರ ಕೌಂಟರ್ ಆರ್ಗ್ಯುಮೆಂಟ್ ಅಂತ ಹೇಳ್ಬೋದು ನೀವು. ಈ ಎಸ್ಸೆಗೆ ಇದನ್ನ ಬರೆದ್ರೆ ಮಾತ್ರ ನಿಮಗೆ ಮಾರ್ಕ್ಸ್ ಸಿಗ್ತದೆ. ಇಲ್ಲಿ ಕ್ರಿಟಿಕಲ್ ಅನಾಲಿಸಿಸ್ ಅಂದ್ರೆ ನೀವು ಬರೀ ತಗೊಳ್ಳೋದಷ್ಟೇ ಅಲ್ಲ, ಅದು ನಿಜವಾಗ್ಲೂ ಗ್ರೌಂಡ್ ರಿಯಾಲಿಟಿದಲ್ಲಿ ಯಾವ ತರ ಪರ್ಫಾರ್ಮೆನ್ಸ್ ಮಾಡ್ತಾ ಇದೆ ಅನ್ನ ಬರೀಬೇಕು. ದ ಫಸ್ಟ್ ಒನ್ ಈಸ್ ಗವರ್ನಮೆಂಟ್ ಇಸ್ ಸ್ಪೆಂಡಿಂಗ್ ಮೋರ್ ದನ್ 50,000 crores ಫಾರ್ ದಿಸ್ ಪರ್ಟಿಕ್ಯುಲರ್ ಸ್ಕೀಮ್. ಅಗೇನ್ ನಿಮ್ಗೆ ಏನಾದ್ರು 52,000, 53,000 ಎಕ್ಸಾಕ್ಟ್ ನಂಬರ್ ಗೊತ್ತಿಲ್ಲ ಅಂದ್ರೆ ಯು ಕ್ಯಾನ್ ಡೈರೆಕ್ಟ್ಲಿ ಮೆನ್ಷನ್ ಅರೌಂಡ್ 50,000 crores. ಈ ತರ ಬರೆದು ಇಲ್ಲಿ ಏನಾಗ್ತಾ ಇದೆ, ಗವರ್ನಮೆಂಟ್ ಹಲವಾರು ಡೆವಲಪ್ಮೆಂಟಲ್ ಆಕ್ಟಿವಿಟೀಸ್ಗೂ ಫೋಕಸ್ ಮಾಡ್ಬೋದಿತ್ತು. 5G ಗ್ಯಾರಂಟಿ ಸ್ಕೀಮ್ ಕೊಟ್ಟಾಗ ಆ ದುಡ್ಡನ್ನ ಎಲ್ಲಿ ತೆಗೆದಿಡ್ಬೇಕಾಗ್ತದೆ, 5G ಗ್ಯಾರಂಟಿಗೋಸ್ಕರನೇ ತೆಗೆದಿಡ್ಬೇಕಾಗ್ತದೆ. ಇದರಿಂದ ಏನಾಗುತ್ತೆ, ಇಟ್ ವಿಲ್ ಇಂಪ್ಯಾಕ್ಟ್ ದ ಕ್ಯಾಪೆಕ್ಸ್ ಅಂದ್ರೆ ಹೂಡಿಕೆ ಅಂತ ಹೇಳ್ತೀವಿ, ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್. ಗವರ್ಮೆಂಟ್ ಅವ್ರ ಉದ್ದೇಶ ಏನಿರ್ಬೇಕು, ಹೂಡಿಕೆಯನ್ನು ಮಾಡ್ಬೇಕು, ಪರಿವರ್ತನೆಯನ್ನು ಮಾಡ್ಬೇಕು. ದಟ್ ಈಸ್ ಪಾಲಿಸಿಗಳನ್ನ ಜನರ ಆಟಿಟ್ಯೂಡ್ ಚೇಂಜ್ ಮಾಡ್ಲಿಕ್ಕೆ ತಗೊಂಡ್ಬರ್ಬೇಕು. ಹಾಗೆಯೇ ಜನರನ್ನ ಒಳ್ಳೇದ್ ಮಾಡೋಕ್ಕೋಸ್ಕರ ಸಬ್ಸಿಡಿ ಫಂಡ್ಸ್ ಕೊಡೋದಾಗಿರ್ಬೇಕು. ನಾವು ಮೆಜಾರಿಟಿ ಆಫ್ ದ ಅಮೌಂಟ್ ಬರೀ 5G ತೆಗೆದಿಟ್ರೆ ಏನಾಗ್ತದೆ, ಅವಾಗ ಬೇರೆ ಐಡಿಯಾ ಸೆಕ್ಟರ್ ಇತ್ತಲ್ಲ, ದುಡ್ಡು ಹೂಡಿಕೆ ಆಗ್ಲಿಲ್ಲ ಅಂದ್ರೆ ಏನಾಗ್ತದೆ, ಅಲ್ಲಿ ಪ್ರೈವೇಟ್ ಸೆಕ್ಟರ್ ಅವರು ಪಾರ್ಟಿಸಿಪೇಟ್ ಮಾಡೋದೇ ಬಿಟ್ಬಿಡ್ತಾರೆ. ಅವಾಗ ನಮ್ದು ಆ ಸೆಕ್ಟರ್ ಇಂಪ್ಯಾಕ್ಟ್ ಆಗ್ತದೆ. ಸೊ ಈ ತರ ನೀವು ಅನಾಲಿಸಿಸ್ ಮಾಡಿ. ಇದಾದ್ಮೇಲೆ ಡೆವಲಪ್ಮೆಂಟಲ್ ಆಕ್ಟಿವಿಟೀಸ್ ಏನಾಗ್ತದೆ, ಸ್ಲೋ ಆಗಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಇದಾದ್ಮೇಲೆ ಈಗಾಗಲೇ ನಮ್ಮ ಗವರ್ನಮೆಂಟ್ ರಿಪೋರ್ಟ್ಸ್ ಹೇಳ್ತಾ ಇದೆ, ನಮ್ಮ ಕರ್ನಾಟಕದಲ್ಲಿ 5G ಗ್ಯಾರಂಟಿ ಸ್ಕೀಮ್ ಬಂದ ನಂತರ ನಮ್ದು ಲೋನ್ ತಗೊಳ್ಳೋದು ಏನು ಚಟುವಟಿಕೆ ಜಾಸ್ತಿ ಆಗ್ಬಿಟ್ಟಿದೆ. ಇದರಿಂದ ಏನಾಯ್ತು, ಸಾಲಗಳು ಹೆಚ್ಚಾಯ್ತು. ಇದರಿಂದ ಸಾಲ ಪಡೆಯುವ ಪ್ರವೃತ್ತಿ ಜಾಸ್ತಿ ಆಗ್ತದೆ. ಯಾರಿಗೆ, ಗವರ್ಮೆಂಟ್ಗೆ. ಸೊ ಇದರಿಂದ ಏನಾಯ್ತು, ಎಲ್ಲಾ ಪಾರ್ಟಿದವರು ಏನ್ ಮಾಡ್ತಾರೆ, ಇನ್ ಮುಂದೆ ಪೊಲಿಟಿಕಲ್ ಇಶ್ಯೂ ಆಗಿ ಅದು ಪರಿವರ್ತನೆ ಆಗ್ತದೆ. ಫಾರ್ ಎಕ್ಸಾಂಪಲ್, ಗವರ್ನಮೆಂಟ್ ಇಫ್ ದೇ ಹ್ಯಾವ್ ಗಿವನ್ ಸಮ್ ಸಬ್ಸಿಡೀಸ್, ನೆಕ್ಸ್ಟ್ ಗವರ್ನಮೆಂಟ್ ಕೆನಾಟ್ ರಿಮೂವ್ ಇಟ್ ಅಲ್ವಾ. ಸೊ ಅಂದ್ರೆ ಈ ಸಬ್ಸಿಡಿ, ಈ ಫ್ರೀ ಬೀಸ್ ಅಂತ ಬಂದಾಗ
ಇದು ಪೊಲಿಟಿಕಲ್ ಇಶ್ಯೂ ಆಗ್ಬಿಡ್ತದೆ. ಒಮ್ಮೆ ಕೊಟ್ರೆ ಜನ ಬೇಕು ಬೇಕು ಅಂತ ಸ್ಟಾರ್ಟ್ ಮಾಡ್ತಾರೆ ಅಲ್ವಾ, ಅದನ್ನ ಕನ್ಸ್ಟ್ರಕ್ಟಿವ್ ಕ್ರಿಟಿಸಿಸಮ್ ಆಗಿ ಬರೀಬೇಕು ನಾವು ಈ ಎಸ್ಸೆದಲ್ಲಿ. ಅಂದ್ರೆ ಪೀಪಲ್ ಮೈಂಡ್ ಸೆಟ್ ಏನಾಗ್ತದೆ, ಚೇಂಜ್ ಆಗ್ಬಿಡ್ತದೆ. ಅವ್ರ ಆಟಿಟ್ಯೂಡ್ ಯಾವ ತರ ಇರ್ತದೆ, ನಮ್ಮ ಗೌರ್ಮೆಂಟ್ ಅವ್ರು ಕೊಡ್ತಾರೆ, ಓಕೆ ನಾವು ಏನಾದ್ರು ಫೋರ್ಸ್ ಮಾಡಿದ್ರೆ ಗೌರ್ಮೆಂಟ್ ಕೊಡುವಂತ ಪ್ರಾವಿಧಾನ ಮಾಡ್ತದೆ ಅಂತ ಮೈಂಡ್ ಸೆಟ್ ಬಂದ್ಬಿಡ್ತದೆ. ಅದು ತುಂಬಾ ಹಾನಿಕರವಾದ ಬೆಳವಣಿಗೆ ಅಲ್ವಾ. ಸೊ ಇದೆಲ್ಲ ಏನ್ ಡಿಸ್ಕಸ್ ಮಾಡಿದ್ವಿ, ಫಿನಾನ್ಸ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಇದಲ್ಲದೆ ವಿ ಹ್ಯಾವ್ ಅಡ್ಮಿನಿಸ್ಟ್ರೇಟಿವ್ ಪ್ರಾಬ್ಲಮ್ಸ್. ಅಡ್ಮಿನಿಸ್ಟ್ರೇಟಿವ್ ಪ್ರಾಬ್ಲಮ್ ಏನು, ಒಂದು ಆಧಾರ್ ಲಿಂಕ್ಡ್ ಡಿಬಿಟಿ ಅನ್ನೋದಿದೆ, ಒಮ್ಮೆ ಏನಾಗ್ತಾ ಇಲ್ಲ, ವರ್ಕ್ ಆಗ್ತಾ ಇಲ್ಲ. ದಟ್ ಮೀನ್ಸ್ ಡಿಲೇಸ್ ಇನ್ ಇಂಪ್ಲಿಮೆಂಟೇಷನ್, ವಿಳಂಬ ಆಗ್ತಾ ಇದೆ ಯಾವ್ದ್ರಲ್ಲಿ, ಇಂಪ್ಲಿಮೆಂಟೇಷನ್. ಇದಲ್ಲದೆ ಫೇಕ್ ಏನೋ ಇಶ್ಯೂಸ್, ಸರ್ಟಿಫಿಕೇಟ್ ಅಥವಾ ಬೆನಿಫಿಷಿಯರಿ ಕೂಡ ನೋಡ್ತಾ ಇದೀವಿ. ಇದರಿಂದ ಏನಾಯ್ತು, ನಕಲಿ ಫಲಾನುಭವಿಗಳು ಇದ್ರೆ ಒಳ್ಳೆ ರಿಸೋರ್ಸಸ್ ಯಾರಿಗ ಹೋಯ್ತು, ಡೈವರ್ಟ್ ಆಯ್ತು. ದಟ್ ಮೀನ್ಸ್ ಡೈವರ್ಷನ್ ಆಗ್ತದೆ. ಇದಾದ್ಮೇಲೆ ಒಂದಷ್ಟು ಇಶ್ಯೂಸ್ ನ ರೀಸೆಂಟ್ಲಿ ನೋಡ್ತಾ ಇದ್ವಿ, ಎಸ್ಪೆಷಲಿ ಇನ್ ದ ರೂರಲ್ ಏರಿಯಾಸ್. ಈ 5G ಗ್ಯಾರಂಟಿ ಸ್ಕೀಮ್, ಎಸ್ಪೆಷಲಿ ದ ಶಕ್ತಿ ಯೋಜನೆ ಬಂದ ನಂತರ ಏನಾಗ್ತಾ ಇದೆ, ಟ್ರಾನ್ಸ್ಪೋರ್ಟ್ ಫೆಸಿಲಿಟಿ ಓವರ್ ಕ್ರೌಡ್ ಆಗಿದೆ ಒಂದಷ್ಟು ರೀಜನ್ ಅಲ್ಲಿ. ದೇರ್ ಇಸ್ ನೋ ಪ್ಲೇಸ್ ಫಾರ್ ಕಮ್ಯುಟೇಷನ್ ಫಾರ್ ಅದರ್ ಪೀಪಲ್. ಓಕೆ, ಇದರಿಂದ ಏನಾಯ್ತು, ಒಂದಷ್ಟು ಏನಾಗ್ತದೆ, ಪ್ರಾಬ್ಲಮ್ಸ್ ಗಳು ಕ್ರಿಯೇಟ್ ಆಗ್ತಾ ಇದೆ. ಈ ತರ ಬರೀಬೇಕು. ದೆನ್ ಈಗ ಏನ್ ಮಾಡ್ಬೇಕು, ನೆಕ್ಸ್ಟ್ ಪಾರ್ಟ್ ಆಫ್ ದ ಎಸ್ಸೆ ವಿ ವಿಲ್ ಲಿಂಕ್ ಬ್ಯಾಲೆನ್ಸಿಂಗ್ ಐಡಿಯಾಸ್ ಹಿಯರ್. ಯಾವಾಗ್ಲೂ ನೆನ್ಪಡಿ, ಗವರ್ನಮೆಂಟ್ ನ ಕ್ರಿಟಿಸೈಸ್, ಕನ್ಸ್ಟ್ರಕ್ಟಿವ್ ಕ್ರಿಟಿಸಿಸಮ್ ಮಾಡೋದಷ್ಟೇ ಅಲ್ಲ, ವಿ ಶುಡ್ ಫೋಕಸ್ ಆನ್ ಸಮ್ ಬ್ಯಾಲೆನ್ಸ್ಡ್ ಒಪಿನಿಯನ್. ಈ ತರ ಟಾಪಿಕ್ ಗೆ ಬ್ಯಾಲೆನ್ಸ್ಡ್ ಒಪಿನಿಯನ್ ಮಾಡ್ಬೇಕು. ಈಗ ನಮಗೆ ಹುಟ್ಟುವಂತ ಸಮಸ್ಯೆ ಏನು, ಈ ಟಾಪಿಕ್ ಅನ್ನ ಅನಲೈಸ್ ಮಾಡಿದ್ರೆ ಏನಂದ್ರೆ, ಫಸ್ಟ್ ರಾಜಕೀಯ ಲಾಭಾಂಶವನ್ನು ನೋಡ್ಬೇಕಾ ಅಥವಾ ಈ ಆಡಳಿತದ ದಕ್ಷತೆಯನ್ನು ನೋಡ್ಬೇಕಾ ಅಂತ ಒಂದು ಕ್ವಶನ್ ಹುಡ್ತದೆ. ನೀವ್ ಏನ್ ಯೋಚನೆ ಮಾಡ್ಬೇಕು ಅಂದ್ರೆ, ಯಾವಾಗ್ಲೂ ನೆನ್ಪಿಡಿ, ಗವರ್ನಮೆಂಟ್ ಏನ್ ಮಾಡ್ತದೆ, ಗವರ್ನಮೆಂಟ್ ವಿಲ್ ಆಲ್ವೇಸ್ ಫೋಕಸ್ ಆನ್ ಅಡ್ಮಿನಿಸ್ಟ್ರೇಟಿವ್ ಎಫಿಷಿಯನ್ಸಿ. ಇಟ್ ಹ್ಯಾಸ್ ಟು ಡೂ, ಇದನ್ನ ಮಾಡ್ಬೇಕು. ಆದ್ರೆ ಏನ್ ಮಾಡ್ಬೇಕು, ಒಮ್ಮೆ ರಾಜಕೀಯ ಲಾಭಾಂಶ ಅಂದ್ರೆ ಈ ಮ್ಯಾನಿಫೆಸ್ಟೋ ಕೊಟ್ಟಿರ್ತಾರೆ, ಆ ಮ್ಯಾನಿಫೆಸ್ಟೋವನ್ನ ಇಂಪ್ಲಿಮೆಂಟ್ ಮಾಡೋದು ಅವ್ರ ಜವಾಬ್ದಾರಿ ಅಲ್ವಾ. ದಟ್ ಮೀನ್ಸ್ ದೇರ್ ಹ್ಯಾಸ್ ಟು ಬಿ ಸಮ್ ಬ್ಯಾಲೆನ್ಸಿಂಗ್ ವ್ಯೂ, ಎಲ್ಲಿವರೆಗೂ ಫ್ರೀ ಕೊಡ್ಬೇಕು, ಎಲ್ಲಿವರೆಗೂ ಕೊಡಬಾರ್ದು, ಅದನ್ನ ಈ ಪೊಲಿಟಿಕಲ್ ಪಾರ್ಟಿದವರೇ ಅರ್ಥಕೋಬೇಕು. ಈ ತರ ನೀವು ಐಡಿಯಾಸ್ ಹಾಕ್ಬೋದು. ದೆನ್ ಇದಾದ್ಮೇಲೆ ಯೋಜನೆಗಳು ಯಾವಾಗ್ಲೂ ಯಾವ ತರ ಇರಬೇಕು, ಯೂನಿವರ್ಸಲಿ ಅಕ್ಸೆಪ್ಟ್ ಆಗಿರ್ಬೇಕು. ಅಂಡ್ ಎಲ್ಲಾ ಯೋಜನೆಗಳಲ್ಲಿ ಏನಿರ್ಬೇಕು, ಈ ಆಟೋಮೆಟಿಕ್ ಇನ್ಕ್ಲೂಷನ್ ಎಕ್ಸ್ಕ್ಲೂಷನ್ ಅಂತ ಹೇಳ್ತೀವಿ, ಆ ತರ ಪ್ರಾವಿಧಾನ ಇದ್ರೆ ಏನಾಗ್ತದೆ, ಈ ಪಾಲಿಸೀಸ್ ಗಳನ್ನ ಚೆನ್ನಾಗಿ ತಗೊಂಡ್ಬರ್ಬೋದು. ಅಂದ್ರೆ ಮಾತ್ರ ನಮ್ಮ ಈ 5G ಗ್ಯಾರಂಟಿ ಸ್ಕೀಮು ಏನಾಗುತ್ತೆ, ಬ್ಯಾಲೆನ್ಸ್ ಆಗ್ತದೆ ಅಂತ ನೀವು ಯೋಚನೆ. ಇದಾದ್ಮೇಲೆ ಕರ್ನಾಟಕದ್ದು ಕಂಪ್ಯಾರಿಟಿವ್ ಅನಾಲಿಸಿಸ್ ಕೂಡ ಮಾಡ್ಬೋದು. ರಿಮೆಂಬರ್ ಫ್ರೆಂಡ್ಸ್, ದಿಸ್ ವಿಲ್ ಆಡ್ ಮೋರ್ ಮಾರ್ಕ್ಸ್ ಫಾರ್ ಯು. ಏನ್ ಕಂಪ್ಯಾರಿಟಿವ್ ಅನಾಲಿಸಿಸ್, ಯು ಕ್ಯಾನ್ ಕಂಪೇರ್ ಕರ್ನಾಟಕಸ್ ಪರ್ಫಾರ್ಮೆನ್ಸ್ ವಿಚ್ ಇಸ್ ಮೋರ್ ಬೆಟರ್, more practical as compared to other states. You take example of some states like Tamil Nadu free food ಕೊಟ್ರು, but ಅಲ್ಲಿ quality was a big question mark. But in Karnataka we are focusing on what, giving need based assessment. ಅಂದ್ರೆ ನಮ್ಮ ಪರ್ಫಾರ್ಮೆನ್ಸ್ ಆಕ್ಚುಲಿ ಚೆನ್ನಾಗಿದೆ. ನಾವು ಈ 5G ಗ್ಯಾರಂಟಿಯನ್ನ ಎಲ್ರಿಗೂ ಕೊಡ್ತಾ ಇಲ್ಲ, ಒಂದಷ್ಟು ನಾನು ಈಗಾಗಲೇ ಹೇಳಿದೆ, ಮಾನದಂಡವನ್ನ ಯೂಸ್ ಮಾಡ್ಬಿಟ್ಟು ಕೊಡ್ತಾ ಇದೀವಿ. ದಟ್ ಮೀನ್ಸ್ ವಿ ಆರ್ ನಾಟ್ ಗಿವಿಂಗ್ ಎವ್ರಿ ಪೀಪಲ್ ಫ್ರೀ. ಸೊ ಇದೇ ತರ ನೀವು ಒಂದಷ್ಟು ಒಳ್ಳೆ ಪರ್ಫಾರ್ಮಿಂಗ್ ಸ್ಟೇಟ್ಸ್ ಲೈಕ್ ಡೆಲ್ಲಿ ಕಂಪೇರ್ ಮಾಡ್ಬೋದು. ಡೆಲ್ಲಿ ಕೂಡ ಏನ್ ಮಾಡಿದೆ, ಹಲವಾರು ಮೊಹಲ್ಲಾ ಕ್ಲಿನಿಕ್ಸ್ ಹಾಗೂ ಗವರ್ನಮೆಂಟ್ ಎಜುಕೇಶನ್ ಸೆಕ್ಟರ್ ನ ಕಾಂಪ್ರಿಹೆನ್ಸಿವ್ ಆಗಿ ಡೆವಲಪ್ ಮಾಡಿದೆ. ಇದೇ ರೀತಿ ನಾವೇನ್ ಮಾಡ್ಬೋದು, ನಮ್ಮ ಕರ್ನಾಟಕದಲ್ಲೂ ಕೂಡ ಕಾರ್ಯನೀತಿಯನ್ನ ತಗೊಂಡ್ಬರ್ಬೋದು. ಅಂದ್ರೆ ಕಂಪ್ಯಾರಿಟಿವ್ ಅನಾಲಿಸಿಸ್ ಕೂಡ ಮಾಡ್ಬೋದು ಈ ಎಸ್ಸೆಗೆ. ಓಕೆ, ಇದಾದ್ಮೇಲೆ ಕರ್ನಾಟಕ ಮಾಡೆಲ್ ನ ನಾವ್ ಏನ್ ಮಾಡ್ಬೇಕು, ರೀಅಸೆಸ್ ಮಾಡ್ಬೇಕು. ಒಮ್ಮೆ ಏನಾಗುತ್ತೆ ಗೊತ್ತಾ, ಈ ಎಸ್ಸೆ ಅಂತ ಬಂದಾಗ ನಾವು ಬರೀ ಅಪೋಸಿಟ್ ಬರೀತಾ ಹೋಗ್ತೇವೆ ರಿಲೇಟೆಡ್ ಟು 5G. ರಿಮೆಂಬರ್, 5G ಸ್ಕೀಮ್ ಅದು ಉದ್ದೇಶ ಏನಿತ್ತು, ಮೊದಲು ನಿಜವಾಗ್ಲೂ ಯಾರು ವಲ್ನರೇಬಲ್ ಸೆಕ್ಷನ್ ಇದ್ದಾರೆ ಅವ್ರನ್ನ ಅಪ್ಲಿಫ್ಟ್ ಮಾಡೋದಿತ್ತು. ಆ ನಿಟ್ಟಿನಲ್ಲಿ ನಮ್ಮ ಗವರ್ನಮೆಂಟ್ ಐಡಿಯಾಸ್ ಚೆನ್ನಾಗಿದೆ, ಯೋಜನೆ ಚೆನ್ನಾಗಿದೆ, ರಿವಿಸಿಟ್ ಮಾಡೋದು ಬಾಕಿ ಇದೆ. ಈ ತರ ಬರೀಬೇಕು ನಿಮ್ಮ ಹೆಸರಲ್ಲಿ. ದೆನ್ ಇದಾದ್ಮೇಲೆ ಕೌಂಟರ್ ವ್ಯೂಸ್. ಇಲ್ಲಿವರೆಗೂ ಏನ್ ಡಿಸ್ಕಸ್ ಮಾಡಿದ್ವಿ, 5G ಸ್ಕೀಮ್ಸ್. ಇದಾದ್ಮೇಲೆ ಒಂದಷ್ಟು 5G ಸ್ಕೀಮ್ಸ್ ಅಲ್ಲಿ ಏನ್ ಮಾಡ್ಬೇಕು, ಕ್ರಿಟಿಕಲ್ ನೆಗೆಟಿವ್ ಐಡಿಯಾಸ್ ನ ಹುಡುಕ್ಬೇಕು. ಅಂಡ್ ಈಗ ಇದನ್ನ ಯಾವ ತರ ಬರೀತಿ ಗೊತ್ತಾ, ಆಸ್ ಕ್ರಿಟಿಕ್ ಸೇಸ್, ಒಂದಷ್ಟು ವಿಮರ್ಶಕರು ಹೇಳ್ತಾರೆ ಈ ತರ ಮಾಡ್ತಿದೆ, ಈ ತರ ಸಮಸ್ಯೆ ಇದೆ ಅಂತ, ಆ ತರ ಬರೀಬೇಕು. ಒಂದೇದೇನಂದ್ರೆ, ಈ ಪಾಪ್ಯುಲಿಸ್ಟ್ ಪಾಲಿಸಿಗಳನ್ನ ತಗೊಂಡ್ಬಂದ್ರೆ ಏನಾಗ್ತದೆ, ಗವರ್ನಮೆಂಟ್ ಫಂಡ್ಸ್ ಎಲ್ಲ ಡೈವರ್ಟ್ ಆಗ್ತದೆ ಯಾವ್ದಕ್ಕೆ, ಈ ಫ್ರೀ ಬಿ ಕೊಡೋದಕ್ಕೆ. ಈ ಫ್ರೀ ಬಿ ಕಲ್ಚರ್ ಜಾಸ್ತಿ ಆಗ್ತದೆ, ಅದು ಒಂದು. ದೆನ್ ಇದು ಲಾಂಗ್ ಟರ್ಮ್ ಅಲ್ಲಿ ಫೈನಾನ್ಸ್ ಇಂಪ್ಯಾಕ್ಟ್ ಆಗ್ತದೆ, ಯಾಕಂದ್ರೆ ಈ ಸಾಲ ತಗೊಳ್ಳೋದ ಪ್ರವೃತ್ತಿ ಏನೇನು ಜಾಸ್ತಿ ಆಗ್ತದೆ, ಇದರಿಂದ ಫಿನಾನ್ಸ್ ಬರ್ಡನ್ ಆಗ್ತದೆ. ಅಂಡ್ ರೀಸೆಂಟ್ಲಿ ಯು ವುಡ್ ಹ್ಯಾವ್ ಸೀನ್ FRBM ಆಕ್ಟ್ ಅಲ್ಲಿ ಹಲವಾರು ರೀತಿಯ ಸ್ಟ್ರೆಸ್ ಅನ್ನ ನೋಡ್ತಾ ಇದ್ದೀವಿ. ಒಂದಷ್ಟು ಡೆಡ್ಲೈನ್ ಇತ್ತು ನಮ್ದು, ಅದನ್ನ ನಾವು ಬ್ರೀಚ್ ಮಾಡಿದೇವಿ. ಓಕೆ, ವಿತ್ತೀಯ ಕೊರತೆ ಏನಾಗಿದೆ, ಜಾಸ್ತಿ ಆಗ್ಬಿಟ್ಟಿದೆ. ಸೊ ಇದನ್ನ ಏನ್ ಸೂಚಿಸ್ತದೆ, ಇದು
ಗವರ್ನಮೆಂಟ್ ಬೊಕ್ಕಸ ಒಂದಷ್ಟು ನಶಿಸಿ ಹೋಗ್ತಾ ಇದೆ. ಇದರಿಂದ 5G ಸ್ಕೀಮ್ಗಳಿಗೂ ಮುಂದೆ ಇಂಪ್ಯಾಕ್ಟ್ ಆಗ್ತದೆ. ಸೊ ಈ ರೀತಿ ನಾವು ನೆಗೆಟಿವ್ಸ್ ಅನ್ನು ಕೂಡ ಒಂದ್ ಸ್ವಲ್ಪ ಆಡ್ ಮಾಡ್ಬೋದು. ಅದಾದ್ಮೇಲೆ ವೇ ಫಾರ್ವರ್ಡ್. ರಿಮೆಂಬರ್ ಫ್ರೆಂಡ್ಸ್, ವೇ ಫಾರ್ವರ್ಡ್ ಯಾವಾಗ್ಲೂ ಈ 5G ಗ್ಯಾರಂಟಿ ಸ್ಕೀಮ್ಸ್, ದಟ್ ಮೀನ್ಸ್ ಸ್ಕೀಮ್ಸ್ ರಿಲೇಟೆಡ್ ವೇ ಫಾರ್ವರ್ಡ್ ಬರೀಬೇಕು. ಸುಮ್ನೆ ಜನರಲ್ ಆಗಿ ಬರೆಯೋದು ಬೇಡ. ಒಂದೇದ್ ಏನಂದ್ರೆ, ಯುವ ನಿಧಿ ಅಂತ ಸ್ಕೀಮ್ ಇದೆ. ನಾವ್ ಏನ್ ಮಾಡ್ಬೋದು, ಯುವ ನಿಧಿಯನ್ನ ಸ್ಕಿಲ್ ಡೆವಲಪ್ಮೆಂಟ್ ಅಂತ ಒಂದು ಪ್ರೋಗ್ರಾಮ್ ಇದೆ, ಅದನ್ನ ಲಿಂಕ್ ಮಾಡ್ಬಿಟ್ಟು ಮಾಡ್ಬೋದಾ. ದಿಸ್ ಇಸ್ ಫಸ್ಟ್ ವೇ ಫಾರ್ವರ್ಡ್. ಅಂದ್ರೆ ಯುವ ನಿಧಿ ಅಂತ ಹೇಳ್ಬಿಟ್ಟು ಎಲ್ಲರಿಗೂ ಕೊಡೋದಲ್ಲ. ಏನ್ ಮಾಡ್ರಿ, ಸ್ಕಿಲ್ ಡೆವಲಪ್ಮೆಂಟ್ ಮಾಡಿ. ದೇರ್ ಈಸ್ ಅ ಸೇಯಿಂಗ್, ಒಬ್ಬ ಮನುಷ್ಯನಿಗೆ ಮೀನನ್ನ ಹಿಡಿದು ಕೊಡೋದಷ್ಟೇ ಅಲ್ಲ, ಹೆಂಗ್ ಮೀನ್ ಹಿಡಿಬೇಕು ಅನ್ನೋದನ್ನ ಕಲಿಸ್ಕೊಡ್ಬೇಕು. ಅವಾಗ್ಲೇ ಆ ಮನುಷ್ಯ ಲೈಫ್ ಲಾಂಗ್ ಮೀನನ್ನ ಹಿಡಿಯುವಂತ ಒಂದು ಸಾಮರ್ಥ್ಯವನ್ನ ಪಡ್ಕೋತಾನೆ. ಸಿಮಿಲರ್ಲಿ ಸ್ಕಿಲ್ ಡೆವಲಪ್ಮೆಂಟ್ ಶುಡ್ ಬಿ ಲಿಂಕ್ಡ್ ವಿತ್ ಯೂತ್, ದಟ್ ಈಸ್ ಯೂತ್ ರಿಲೇಟೆಡ್ ಪಾಲಿಸಿ. ಈ ತರ ಬರೀ. ನೆಕ್ಸ್ಟ್ ಎರಡನೇದು ಅನ್ನ ಭಾಗ್ಯ ಇದೆ, ಅದನ್ನ ಡಿಜಿಟೈಸ್ ಮಾಡಿ. ಅದಾದ್ಮೇಲೆ ಗೃಹ ಜ್ಯೋತಿ ಅಂತ ಇದೆ, ಆ ಗೃಹ ಜ್ಯೋತಿಗೆ ಒಂದು ಸೀಲಿಂಗ್ ಹಾಕಿ. ನೀವ್ ಏನಾದ್ರೂ ಆರ್ಥಿಕವಾಗಿ ಏನಾದ್ರೂ ಅಭಿವೃದ್ಧಿ ಹೊಂದಿದಂತಹ ಪರಿವಾರ ಇದ್ರೆ ನಿಮ್ಗೆ ಕೊಡೋದಿಲ್ಲ. ಅಂದ್ರೆ ಆಟೋಮೆಟಿಕ್ ಇನ್ಕ್ಲೂಷನ್ ಎಕ್ಸ್ಕ್ಲೂಷನ್. ಈಗಾಗಲೇ ನಮ್ ಕರ್ನಾಟಕದಲ್ಲಿ ಸೋಶಿಯೋ ಎಕನಾಮಿಕ್ ಕಾಸ್ಟ್ ಸೆನ್ಸಸ್ ಮಾಡಿದೀವಿ. ಅದನ್ನ ಲಿಂಕ್ ಮಾಡ್ಬಿಟ್ಟು ಒಂದು ಪ್ಯಾರಾಮೀಟರ್ ಸೆಟ್ ಮಾಡಿ, ಯೂಸ್ ಡಿಜಿಟಲ್ ಪ್ಲಾಟ್ಫಾರ್ಮ್ಸ್ ಟು ರಿಮೂವ್ ದೋಸ್ ಪೀಪಲ್ ಹೂ ಆರ್ ವೆಲ್ ಆಫ್. ಈ ತರ ಬರೀಬಹುದು. ಇದಾದ್ಮೇಲೆ ಈ ಪರ್ಫಾರ್ಮೆನ್ಸ್ ಆಡಿಟ್ ಅಂತ ಕೂಡ ಗವರ್ನಮೆಂಟ್ ಮಾಡ್ಬೇಕು. ಯಾಕೆ, ಗವರ್ನಮೆಂಟ್ ಯಾವ ರೀತಿ ಚೆನ್ನಾಗಿ ಮಾಡ್ತಾ ಇದೆಯಲ್ಲ ಅಂತ ಅವ್ರಿಗೂ ಗೊತ್ತಾಗ್ಬೇಕಲ್ವಾ. ಅಂದ್ರೆ ಇಂಟರ್ನಲ್ ಅಸೆಸ್ಮೆಂಟ್ ಪ್ಯಾರಾಮೀಟರ್ ಗಳನ್ನ ಕೂಡ ತಗೊಂಡ್ಬರ್ಬೇಕು. ಇದು ನಿಮ್ಮ ವೇ ಫಾರ್ವರ್ಡ್. ಆದ್ಮೇಲೆ ಫೈನಲ್ ಫ್ರೆಂಡ್ಸ್, ಕನ್ಕ್ಲೂಷನ್. ಯಾವಾಗ್ಲೂ ನೆನಪಿಡಿ, ಅಗೇನ್ ಕನ್ಕ್ಲೂಷನ್ ಶುಡ್ ಆಲ್ವೇಸ್ ಬಿ ಆನ್ ಅ ಪಾಸಿಟಿವ್ ಟೋನ್. ನೋ ಮ್ಯಾಟರ್ ವಾಟ್ ಎವರ್ ದ ಟಾಪಿಕ್ ಇಸ್. ನೆಗೆಟಿವ್ ಟೋನ್ ಅಲ್ಲಿ ನಿಮ್ ಟಾಪಿಕ್ ಇದ್ರು ಕೂಡ ಯು ಶುಡ್ ರೈಟ್ ಆಲ್ವೇಸ್ ಪಾಸಿಟಿವ್ ಥಿಂಗ್ಸ್, ಅದರ್ವೈಸ್ ಮಿಡಲ್ ಪಾತ್ಸ್. ಈ ಎಸ್ಸೆಗೆ ನಾನು ಮಿಡಲ್ ಪಾತ್ ತಗೊಂಡ್ರೆ ಚೆನ್ನಾಗಿರ್ತದೆ. ಯಾಕೆ, ಗವರ್ನಮೆಂಟ್ ಮಾಡೋದೆಲ್ಲ ಒಮ್ಮೊಮ್ಮೆ ಉದ್ದೇಶ ಚೆನ್ನಾಗಿರ್ತದೆ, ಒಮ್ಮೊಮ್ಮೆ ಅನಾನುಕೂಲಗಳು ಅಥವಾ ಇಂಪ್ಲಿಮೆಂಟೇಶನ್ ಚಾಲೆಂಜ್ಗಳು ಇರ್ಬೋದು ಅಲ್ವಾ. ಆ ನಿಟ್ಟಿನಲ್ಲಿ ನೀವು ಬರೀಬಹುದು. ಹಿಯರ್ ಐ ಟ್ರೈ ಟು ಗಿವ್ ಸಮ್ ಐಡಿಯಾಸ್. ನಂಬರ್ 1 ಈಸ್, ಇಲ್ಲಿವರೆಗೂ ಏನ್ ಬರೆದ್ರಿ ಅದನ್ನ ಕೀ ವರ್ಡ್ಸ್ ತರ ಯೂಸ್ ಮಾಡಿ. ಲೈಕ್ ಫಾರ್ ಎಕ್ಸಾಂಪಲ್, ಯಾವುದೇ ಒಂದು ಯೋಜನೆಯನ್ನ ಮಾಡ್ಬೇಕಿದ್ರೆ ಏನ್ ಮಾಡ್ಬೇಕು, ಒಂದು ಆ ಕಲ್ಯಾಣದ ಯೋಜನೆ ಯಾವಾಗ್ಲೂ ಏನಿರ್ಬೇಕು, ದಕ್ಷವಾಗಿರ್ಬೇಕು. ಹಾಗೆ ಎಲ್ಲರನ್ನೂ ಒಳಗೊಂಡಂತ ಪಾಲಿಸಿ ಇರಬೇಕು. ಈ ಪಾಲಿಸಿ ಸುಸ್ಥಿರ ಬೆಳವಣಿಗೆಯತ್ತ ಹೋಗಬೇಕು. ದಟ್ ಈಸ್ ಫಸ್ಟ್ ಐಡಿಯಾ. ಸೆಕೆಂಡ್ ಐಡಿಯಾ, even you can use some quotes. That means all the people should be benefited. Justice for all ಅನ್ನೋದಿರಬೇಕು. ಇದಾದ್ಮೇಲೆ ಕರ್ನಾಟಕದ್ದು ಇನ್ ಮುಂದೆ ಮಾಡೆಲ್ ಹೆಂಗಿರ್ಬೇಕು, ಗೋಲ್ ಓರಿಯೆಂಟೆಡ್, ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಇರಬೇಕು. ಅವಾಗ್ಲೇ ನಾವು ನವ ಕರ್ನಾಟಕ, ನವ ಸಮಾಜವನ್ನ ಬಿಲ್ಡ್ ಮಾಡ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ಪಾಲಿಟಿಕ್ಸ್ ಅನ್ನ ಕಡಿಮೆ ಮಾಡ್ಬಿಟ್ಟು ಈ ತರ ನಿಮ್ಮ ಎಸ್ಸೆ ಬರೀಬೇಕು. ಸೊ ಐ ಹೋಪ್ ಯು ಆರ್ ಡೂಯಿಂಗ್ ವೆಲ್ ವಿತ್ ರೆಸ್ಪೆಕ್ಟ್ ಟು ಎಸ್ಸೆ. ಇದಾದ್ಮೇಲೆ ದ ನೆಕ್ಸ್ಟ್ ಎಸ್ಸೆ ಫಾರ್ ಟುಮಾರೋ ನೋಟ್ ಮಾಡ್ಕೊಳ್ಳಿ. ಯು ಪ್ಲೀಸ್ ಪಾಸ್ ದ ವಿಡಿಯೋ, ಮೇಕ್ ಅ ನೋಟ್ ಆಫ್ ದಿಸ್ ಟಾಪಿಕ್. ದ ಟಾಪಿಕ್ ಈಸ್ ರಿಲೇಟೆಡ್ ಟು ಡಿಲಿಮಿಟೇಷನ್, ಕ್ಷೇತ್ರ ಪುನರ್ವಿಂಗಡಣೆ. ಈಗ ಹಲವಾರು ನ್ಯೂಸ್ ಅಲ್ಲಿದೆ, ಹಲವಾರು ರೀತಿಯಲ್ಲಿ ನ್ಯೂಸ್ ಅಲ್ಲಿದೆ. ಸೊ ಈ ಟಾಪಿಕ್ ಅನ್ನ ನೋಡಿ. ಹಿಯರ್ ಐ ಹ್ಯಾವ್ ಗಿವನ್ ಅ ಟಾಪಿಕ್ ಆನ್ ನ್ಯೂಟ್ರಲ್ ಸ್ಟೋನ್, ನ್ಯೂಟ್ರಲ್ ಟೋನ್ ಅಲ್ಲಿ ಕೊಟ್ಟಿದ್ದೀನಿ. ಇದನ್ನ ಅಸೆಸ್ ಮಾಡಿ ಐಡಿಯಾಸ್ ಅನ್ನ ಹಾಕಿ. ಸೊ ಥ್ಯಾಂಕ್ ಯು ಸೋ ಮಚ್. ಐ ಹೋಪ್ ಯು ಆರ್ ಎಂಜಾಯಿಂಗ್ ದ ವಿಡಿಯೋ, and I definitely assure you in the next upcoming days you will get better insight, better ideas how to not just write an essay but also how to think for an essay. All the very best friends. See you then.